ಹೊಸಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಸೂಲಿಬೆಲೆ ಗ್ರಾಮದಲ್ಲಿರುವ ಶ್ರೀ ವಿವೇಕಾನಂದ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯ ಉಪಾಧ್ಯಕ್ಷರಾದ ಡಾಕ್ಟರ್ ಆಂಜಿನಪ್ಪನವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡುವುದರ ಮೂಲಕ ವಿದ್ಯಾರ್ಥಿ ಜೀವನದಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆಯನ್ನು ಅಳವಡಿಸಿಕೊಂಡು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವುದರ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಡಾಕ್ಟರ್ ಆಂಜಿನಪ್ಪನವರು ಸಂವಾದವನ್ನು ನಡೆಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ತಾಲೂಕು ಅಧ್ಯಕ್ಷರಾದ MR ಉಮೇಶ್ ಅವರಿಗೆ ಇದೇ ವೇದಿಕೆಯಲ್ಲಿ ಗೌರವ ಸಮರ್ಪಣೆಯನ್ನು ಸಹ ಮಾಡಲಾಯಿತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ಜನಜಾಗೃತಿ ಸಮಿತಿ ಸದಸ್ಯರಾದಂತಹ ಕೃಷ್ಣಪ್ಪ, ಶಿಕ್ಷಣ ತಜ್ಞ ದೇವಿದಾಸ್ ಸುಬ್ರಾಯ್ ಶೇಟ್, ಮುಖ್ಯ ಶಿಕ್ಷಕ ಡಿ ನಾರಾಯಣಸ್ವಾಮಿ, ಸಹ ಶಿಕ್ಷಕರಾದಂತಹ ಡಿ ಲಕ್ಷ್ಮೀನಾರಾಯಣ ಸೇರಿದಂತೆ ಹಲವಾರು ಗಣ್ಯರು ಹಾಜರಿದ್ದರು. ಇನ್ನು ಇದೇ ಸಂದರ್ಭದಲ್ಲಿ ಡಾಕ್ಟರ್ ಆಂಜಿನಪ್ಪನವರು ಮಾತನಾಡಿ, ವಿದ್ಯಾರ್ಥಿಗಳು ಶಾಲಾ ಹಂತದಿಂದಲೇ ಮೊಬೈಲ್ನಿಂದ ದೂರ ಇರಬೇಕು. ಮನೆಯಲ್ಲಿ ಮಕ್ಕಳಿಗೆ ಮೊಬೈಲ್ ಕೊಡುವುದು ವಾಡಿಕೆಯಾಗಿದ್ದು, ಮೊಬೈಲ್ ಇಲ್ಲದಿದ್ದರೆ ಯಾವುದೇ ಕೆಲಸ ಕಾರ್ಯಗಳು ಆಗಲ್ಲ. ಆದ್ದರಿಂದ ಮಕ್ಕಳಿಗೆ ಮೊಬೈಲ್ನಿಂದ ದೂರವಿರಿಸುವ ಕೆಲಸ ಪೋಷಕರಿಂದ ಆಗಬೇಕು. ಪ್ರಮುಖವಾಗಿ ವಿದ್ಯಾರ್ಥಿಗಳು ಶಾಲಾ ಹಂತದಿಂದಲೇ ಏಕಾಗ್ರತೆಯನ್ನು ಬೆಳೆಸಿಕೊಂಡು ಜ್ಞಾನಾರ್ಜನೆ ಮಾಡಬೇಕು. ವಿವೇಕಾನಂದ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಶಿಸ್ತು ಮತ್ತು ಸಂಯಮವನ್ನು ಕಲಿಸಿದ್ದಾರೆ. ಮಕ್ಕಳನ್ನು ನೋಡಿ ನನಗೆ ಸಾಕಷ್ಟು ಸಂತೋಷವಾಗಿದ್ದು, ದಾನಿಗಳ ನೆರವನ್ನು ಸದುಪಯೋಗಪಡಿಸಿಕೊಂಡು ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಅಭಿವೃದ್ಧಿಯಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿ ಮಾತನ್ನು ಹೇಳಿದರು. ಇವತ್ತು ಸೂಲಿಬೆಲೆಗೆ ಬಂದಿದ್ದೀನಿ. ಉಮೇಶ್ ಮತ್ತು ಸ್ನೇಹಿತರೆಲ್ಲರೂ ಸೇರಿ ನಾನು ಇಲ್ಲಿ ಕರೆದಿದ್ದಾರೆ. ಬೆಳಗ್ಗೆನೇ ಒಂದು ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಪುಸ್ತಕ ಮತ್ತು ಇವರು ಟೀಮಿಂದ ನಮ್ಮ ವೈಜ್ಞಾನಿಕ ಪರಿಷತ್ತಿದೆ ಪ್ಲಸ್ ಜರ್ನಲಿಸ್ಟು ಇಲ್ಲಿನ ಇವ್ರು ಮಾಡೋವಂಥ ಸಮಾಜ ಸೇವೆ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಇವತ್ತು ಮಕ್ಕಳಿಗೆ ಏನು ಅಗತ್ಯನೋ ಅದನ್ನು ಕೊಟ್ಟು ಅದಾದಮೇಲೆ ನನಗೆ ಇಲ್ಲಿ ವಿವೇಕಾನಂದ ಶಾಲೆಗೆ ಬಂದಿದ್ದು ಭಾಳ ಖುಷಿ ಆಯಿತು. ಇದಕ್ಕೆ ಹಿಂದೆ ಕೂಡ ನಾನು ಬಂದಿದ್ದೀನಿ ಇಲ್ಲಿ. ಆದರೆ ಇವತ್ತಿನ ಈ ಮಕ್ಕಳ ಅಟೆನ್ಷನ್ನು, ಅವರು ಕೇಳುವ ರೀತಿ, ಇಲ್ಲಿನ ಡಿಸಿಪ್ಲೈನು, ಈ ಟೀಚರ್ಸ್ಗಳಿಗೆ, ಈ ಮ್ಯಾನೇಜ್ಮೆಂಟ್ಗೆ ಐ ಶುಡ್ ಬಿ ರಿಯಲಿ ಗ್ರೇಟ್ಫುಲ್ ಆ್ಯಂಡ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಬೇಕು. ಯಾವತ್ತೂ ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡೋವಂಥದ್ದು ಇದೆಯಲ್ಲ, ಸೊ ನನಗೆ ಭಾಳ ಹೆಮ್ಮೆ ಅನಿಸುತ್ತೆ. ಸೊ ಅದರಿಂದ ಸೂಲಿಬೆಲೆ ವಿಶೇಷವಾಗಿ ನಾನು ಆಮೇಲೆ ಉಮೇಶ್ ಹೇಳ್ತಿರೋ ಡಿಯರ್ ಟು ಮೈ ಹಾರ್ಟ್, ಯಾವತ್ತೇ ಕರೀಲಿ ಅದರೊಳಗಾಗಿ ಇಂಥ ಕಾರ್ಯಕ್ರಮಗಳು. ನಾನು ತುಂಬ ಬ್ಯುಸಿ ಇರ್ತೀನಿ. ಐ ಆಮ್ ಎ ಸರ್ಜನ್. ಲಕ್ಕಿಲಿ ನನ್ನ ಮಗನೂ ಸರ್ಜನ್. ಇವತ್ತು 2 ಆಪ್ರೇಷನ್ ಇತ್ತು. ಮಗ ಒಂದು ಮಾಡಿದ್ದಾನೆ, ಇವಾಗ ಮಧ್ಯಾಹ್ನ ಹೋಗಿ ನಾನು ಮಾಡಬೇಕು. ಬಟ್ ಇವತ್ತಿನ ಕಾರ್ಯಕ್ರಮ ಭಾಳ ಉಪಯುಕ್ತವಾಗಿ ಹಿರಿಯರು ನೀವು ಎಲ್ಲರೂ ಕೂಡ ನನ್ನ ಜೊತೆಯಲ್ಲಿದ್ದವರು, ನಮ್ಮ ಇವರು ಇದ್ದರು, ZP ಪ್ರೆಸಿಡೆಂಟ್ ಇದ್ದರು, ಇವತ್ತಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಿದ್ದರು, ಇವರೆಲ್ಲರೂ ಸಮಾಜ ಕಾರ್ಯಕರ್ತರುಗಳು, ಇವರೆಲ್ಲ ಮಾಡೋ ಒಳ್ಳೆ ಕೆಲಸ ಆಗಿ ಅಲ್ಲ. ಈಗಿನ ಜನ್ರೇಷನ್ ಮಕ್ಕಳಿಗೆ ಏನಂದರೆ ಗೈಡೆನ್ಸ್ ಬೇಕು. ತುಂಬ ಜನ ಅನ್ಫಾರ್ಚುನೇಟ್ಲಿ ಇವತ್ತು ಮನೆಗಳಲ್ಲಿ ಅವ್ರನ್ನ ಬೈಯೋಂಗಿಲ್ಲ. ಪೇರೆಂಟ್ಸು ಅಡಿಕ್ಟೆಡ್ ಟು ಮೊಬೈಲ್ಸ್. ಇವತ್ತು ಅನೇಕ ತಂದೆ ತಾಯಿಗಳು ಸಣ್ಣ ಮಗು ಇನ್ಕ್ಲೂಡಿಂಗ್ ಮೈ ಹೌಸು, ನನ್ನ ಮೊಮ್ಮಗಳಿದ್ದಾಳೆ, ಅವಳಿಗೆ ಮೊಬೈಲ್ ಕೊಡಿದ್ರೆ ತಿಂಡಿನೇ ತಿನ್ನಲ್ಲ, ಆ ಮಟ್ಟಕ್ಕೆ ಬಂದುಬಿಟ್ಟಿದೆ. ಇದನ್ನು ಎಲ್ಲಿ ಮಾಡಿಫೈ ಮಾಡಬೇಕು ಗೊತ್ತಾಗಲ್ಲ. ಬಟ್ ಮಕ್ಕಳಿಗೆ ಒಂದು ಗೈಡೆನ್ಸ್ ಕೊಟ್ಟರೆ ಡೆಫಿನೆಟ್ಲಿ ಅವ್ರಿಗೊಂದು ನಾನು ಭಾಳ ಕಡೆ ತಂದೆ ತಾಯಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಮಕ್ಕಳನ್ನ ಬೈಬೋದು, ಅವಮಾನ ಮಾಡಬೇಡಿ ಅಂತ. ಇನ್ಸಲ್ಟ್ ಮಾಡಬಾರ್ದು ಮಕ್ಕಳಿಗೆ. ಈವನ್ ಟೀಚರ್ಸು ಅಷ್ಟೇ, ಮಕ್ಕಳಿಗೆ ಅವಮಾನ ಮಾಡ್ದಂಗೆ ಅವ್ರಿಗೆ ಬುದ್ಧಿ ಹೇಳೋದು ಒಳ್ಳೆಯದು. ಬಟ್ ಈ ಡಿಸಿಪ್ಲಿನ್ ನೋಡಿ ನನಗೆ ಈ ಶಾಲೆಯಲ್ಲಿ ಅದು ನಡೀತಾ ಇದೆ ಅನಿಸುತ್ತೆ. ಬಳಿಕ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ತಾಲೂಕು ಅಧ್ಯಕ್ಷ MR ಉಮೇಶ್ ರವರು ಮಾತನಾಡಿ, ವೈಜ್ಞಾನಿಕ ಸಂಶೋಧನಾ ಪರಿಷತ್ ವತಿಯಿಂದ ಸುಮಾರು 2,500 ವಿದ್ಯಾರ್ಥಿಗಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡುವ ಗುರಿಯನ್ನು ಹೊಂದಲಾಗಿದೆ. ನಮ್ಮ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂತಹ ಹುಲಿಕಲ್ ನಟರಾಜುರವರ ನೇತೃತ್ವದಲ್ಲಿ ಈ ಸಂಘಟನೆ ಸ್ಥಾಪನೆಯಾಗಿದ್ದು, ವಿಜ್ಞಾನದ ಜಾಗೃತಿ ಜೊತೆಗೆ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಸಹ ನಾವು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದೇವೆ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ರಾಜ್ಯ ಉಪಾಧ್ಯಕ್ಷರಾದ ಆಂಜಿನಪ್ಪನವರ ನೇತೃತ್ವದಲ್ಲಿ ಇಂದು ಲೇಖನ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿದ್ಯಾರ್ಥಿಗಳಿಗೆ ಲೇಖನ ಸಾಮಗ್ರಿಗಳನ್ನು ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಹುಲಿಕಲ್ ನಟರಾಜುರವರ ನೇತೃತ್ವದಲ್ಲಿ ವಿತರಣೆ ಮಾಡಲಾಗುವುದು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ನಮ್ಮ ರಾಜ್ಯಾಧ್ಯಕ್ಷರು ಹುಲಿಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘ ಉದ್ಘಾಟನೆ ಆಯಿತು. ಆ ಸಂಸ್ಥೆಯಿಂದ ನಾವು ಈ ದಿನ ನಮ್ಮ ಹೊಸಕೋಟೆ ತಾಲೂಕು ಸೂಲಿಬೆಲೆಯಲ್ಲಿ ಕಾರ್ಯಕ್ರಮ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಈ ದಿನ ಒಂದು
350ರಿಂದ 400 ಜನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೀರಿ. ಇನ್ನೂ ಒಂದು 2000 ಜನ ಮಕ್ಕಳಿಗೆ ಕೊಡೋ ಬಾಕಿ ಇದೆ. ನಮ್ಮ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಉಳ್ಕಲ್ ನಟರಾಜ್ ಅವರು ಹಾಗೂ ಅವರ ಅಲ್ಪಸ್ಥಿತಿಯಲ್ಲಿ ಡಾಕ್ಟರ್ ಆಂಜಿನಪ್ಪ ಅವರು ಬಂದಿದ್ದರು. ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರಿ. ಅವರ ನೇತೃತ್ವದಲ್ಲಿ ಈಗ ಒಂದು 450 ಜನ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೀರಿ. ಇನ್ನೂ ಒಂದು 2500 ಜನ ಮಕ್ಕಳಿಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಉಳ್ಕಲ್ ನಟರಾಜ್ ಅವರ ನೇತೃತ್ವದಲ್ಲಿ ಕೊಡಬೇಕಂತ ನಮ್ಮ ಆಸೆ ಇದೆ. ಅವರ ನೇತೃತ್ವದಲ್ಲಿ ನೆಕ್ಸ್ಟ್ ಮಂತು ಕೊಡ್ತಾಯಿದ್ದೀರಿ. ನಮ್ಮ ಸಂಸ್ಥೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅತ್ಯುತ್ತಮ ಹೆಸರು ಮಾಡಲಿ ಅಂತ ನಾವು ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ದೀರಿ. ಇನ್ನು ಮುಂದೆ ಎಲ್ಲ ಶಾಲೆಗಳಲ್ಲಿ ನಮ್ಮ ವಿಜ್ಞಾನದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀರಿ. ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹೋಗಿ ಪ್ರತಿಯೊಂದು ಶಾಲೆಯಲ್ಲಿ ವಿಜ್ಞಾನದ ಬಗ್ಗೆ ಅರಿವು ಮೂಡಿಸೋ ಕಾರ್ಯಕ್ರಮ ಮಾಡಬೇಕು ಅಂದ್ಕೊಂಡಿದ್ದೀರಿ. ಅದು ನೆರವೇರಿಸೋಕ್ಕಾಗಿ ನಮ್ಮ ಸಂಸ್ಥೆಯ ಅರಿವು